ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಈಸಿಯಾಗಿ ಧಾರವಾಡ ಪೇಡ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಹಂಗಾದ್ರೆ ಧಾರವಾಡ ಪೇಡ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಪೇಡ ಮಾಡಕ ನಾವಿಲ್ಲಿ ಮೊದಲಿಗೆ ಬೂರಾ ಸಕ್ರಿ ರೆಡಿ ಮಾಡ್ಕೊಂಡು ತಗೋಬೇಕು. ಒಂದು ಕಡಾಯಿದೊಳಗೆ 1 ಕಪ್ ಆಗುವಷ್ಟು ಸಕ್ರಿ ತಗೊಂಡೇವಿ. ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ರಿ. ನೀವು ಯಾವ್ದಾರ ಕಪ್ನಿಂದ ಅಳತೆ ಮಾಡಿ ತಗೋರಿ. ಈಗ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೊಂಡಾದ್ಮೇಲೆ ಫ್ಲೇವರ್ಗಾಗಿ ನಾವಿಲ್ಲಿ 1 ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕೊಳ್ಳಾತೇವಿ. ಸಕ್ರಿ ಕರ್ಗುವರೆಗೂ ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಂತಾನೆ ಇರಬೇಕು. ಬೂರಾ ಸಕ್ರಿ ನಿಮ್ಗೆ ಮನ್ಯಾಗ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಇದು ರೆಡಿಮೇಡ್ ಕೂಡ ಸಿಗ್ತೈತಿ. ಇದನ್ನ ನೀವು ಹೊರಗಡೆಯಿಂದ ತರಬಹುದು. ನೋಡ್ರಿ, ಈಗ ಇದು ಸ್ವಲ್ಪ ಬುರುಗ್ ಬಂದಂಗೆ ಕಾಣತೈತಲ್ಲ. ಈಗ ಗ್ಯಾಸ್ ಆಫ್ ಮಾಡಿ ಬಿಡಬೇಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದೇ ರೀತಿ ಇದನ್ನ ಹಿಂಗ ತಿರ್ಗಿಸ್ತಾನ ಇರ್ರಿ. ರೆಗ್ಯುಲರ್ ಆಗಿ ನಾವು ಮನ್ಯಾಗ ಚಹಾ ಮಾಡಕ್ ಯೂಸ್ ಮಾಡ್ತೇವಲ್ಲ, ಅದ ಸಕ್ರಿನೂ ಪೌಡರ್ ಮಾಡಿನೂ ಹಾಕ್ಬೋದು. ಆದ್ರೆ ಪೇಡಾಕ ಬೂರಾ ಸಕ್ರಿನ ಹಾಕ್ತಾರು. ಇದನ್ನ ನಾವು ಹೆಂಗೆ ಮಿಕ್ಸ್ ಮಾಡ್ತೇವೆ ನೋಡ್ರಿ. ಇದು ಕ್ರಮೇಣವಾಗಿ ಬೂರಾ ಸಕ್ರಿ ಕನ್ಸಿಸ್ಟೆನ್ಸಿಗೆ ರೆಡಿ ಆಗ್ತೈತಿ. ಈಗ ಇದು ರೆಡಿ ಆಗೈತಿ. ಇದನ್ನ ನೀವು ಸಾನ್ಸಿ ಕೂಡ ತಗೋಬಹುದು, ಇಲ್ಲ ಗ್ರೈಂಡ್ ಮಾಡಿನೂ ತಗೋಬಹುದು. ನಾವಿಲ್ಲಿ ಒಂದು ಬಟ್ಲದಿಂದ ಈ ರೀತಿ ಇದನ್ನ ಅರೆದು ತಗೊಳತೇವಿ. ಈಗ ಇದು ರೆಡಿ ಆಗೈತಿ. ಇದ್ರಾಗಿನ ಸ್ವಲ್ಪ ಸಕ್ರಿನ ತೆಗೆದು ಸೈಡಿಗೆ ಇಡೋಣ. ಮುಂದೆ ಇದನ್ನ ಯೂಸ್ ಮಾಡ್ಬೇಕಾಗ್ತೈತಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಳತೇವಿ. ಇದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾವು ಸಕ್ರಿ ತಗೊಂಡಿದ್ದೀವಿ. ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಾಗ ಇಟ್ಟ ಇದನ್ನ ಚಂದಾಗ ಹುರಿದು ತಗೋರಿ. ಪೇಡ ಮಾಡೋ ಪ್ರೊಸೀಜರ್ ಪೂರ್ತಿಯಾಗಿ ಮುಗಿಯೋವರೆಗೂ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಟನ ಇದನ್ನ ಹುರಿರಿ. ಗೋಧಿ ಹಿಟ್ಟಿನ ವಾಸನೆ ಸ್ವಲ್ಪನೂ ಉಳಿಬಾರ್ದು ನೋಡ್ರಿ. ಆ ರೀತಿ ಇದನ್ನ ಚಂದಾಗ ಹುರಿದು ತಗೋಬೇಕು. ನಾವು ಇದನ್ನ ಹೆಂಗೆ ಹುರಿತೇವೆ ನೋಡ್ರಿ. ಕ್ರಮೇಣವಾಗಿ ಇದ್ರ ಕಲರ್ ಸ್ವಲ್ಪ ಚೇಂಜ್ ಹಾಕೊಂತ ಬರ್ತೈತಿ. ಇದು ಇಷ್ಟು ಹುರಿದಾದ್ಮೇಲೆ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕತೇವಿ. ತುಪ್ಪ ಹಾಕಿದಾದ್ಮೇಲೆ ನೀಟಾಗಿ ಇದನ್ನ ಕಲಸಿ ತಗೋರಿ. ಗ್ಯಾಸ್ನ ಹೈ ಫ್ಲೇಮ್ ಆಗಲಿ ಮೀಡಿಯಂ ಉರಿ ಒಳಗಾಗ್ಲಿ ಇದನ್ನ ಇಡಾಕ್ ಹೋಗ್ಬೇಡ್ರಿ. ಸ್ವಲ್ಪನೂ ಗಂಟಿಲ್ದಂಗ ಹಿಂಗ ಇದನ್ನ ಮಿಕ್ಸ್ ಮಾಡ್ಕೊಂತ ತಗೋರಿ. ಸಾಧ್ಯವಾದಷ್ಟು ಇದಕ್ಕೆ ದಪ್ಪನ್ ತಳ ಇರೋ ಪಾತ್ರೆನ ಯೂಸ್ ಮಾಡ್ರಿ. ಇದು ಸ್ವಲ್ಪನೂ ಹೊತ್ತಬಾರ್ದು. ಹೊತ್ತಿದ್ರೆ ಇದ್ರ ಟೇಸ್ಟ್ ಪೂರ್ತಿಯಾಗಿ ಹೋಗ್ಬಿಡ್ತೈತಿ. ನೋಡ್ರಿ, ಈಗ ಇದನ್ನ ಇಷ್ಟು ಹುರಿದಾದ್ಮೇಲೆ ನಿಮಗೆ ಗೊತ್ತಾಗ್ತೈತಿ ಇದು ಪೇಡ ಮಾಡಕ ರೆಡಿ ಆಗೈತಿ ಅಂತ ಅರ್ಥ. ಇದ್ರ ಕಲರ್ ಕೂಡ ಪೇಡ ತರಾನ ಕಾಣತೈತಿ. ಇದು ಇಷ್ಟ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ಆರಾಕ್ ಬಿಡ್ಬೇಕು. ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕತೇವಿ. ನೀವು ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಿಲ್ಕ್ ಪೌಡರ್ನು ಹಾಕ್ಬಹುದು. ಮಿಲ್ಕ್ ಪೌಡರ್ ಹಾಕಿದಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಬೂರಾ ಸಕ್ರಿನ ಅಷ್ಟು ಇದ್ರೊಳಗೆ ಹಾಕ್ರಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ನಾವು ಬೂರಾ ಸಕ್ರಿನ ಹಾಕತೇವಿ. ಸಕ್ರಿ, ಮಿಲ್ಕ್ ಪೌಡರ್ ಮತ್ತು ಗೋಧಿ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಆ ರೀತಿ ಇದನ್ನ ಸ್ವಲ್ಪನೂ ಗಂಟಿಲ್ದಂಗ ಕಲಸಿ ತಗೋರಿ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ತಗೊಂಡೇವಿ. ಮೊದಲಿಗೆ ಅಷ್ಟು ಹಾಕಬೇಡ್ರಿ, ಸ್ವಲ್ಪ ಹಾಲು ಹಾಕಿ ಇದನ್ನ ಕಲಸಿ ತಗೋರಿ. ಪೇಡ ಮಾಡಕ ಬರ್ಬೇಕು ನೋಡ್ರಿ. ಆ ಕನ್ಸಿಸ್ಟೆನ್ಸಿ ಒಳಗೆ ಇದು ರೆಡಿ ಆಗಬೇಕು. ಈಗ ಉಳಿದಿರುವ ಎಲ್ಲ ಹಾಲನ್ನು ಹಾಕಿ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಪೇಡ ಮಾಡುವ ಹದಕ್ಕೆ ರೆಡಿ ಆಗೈತಿ. ಈಗ ನಿಮಗೆ ಬೇಕಾಗಿರುವ ಶೇಪ್ ಮತ್ತು ಸೈಜ್ ಒಳಗೆ ಪೇಡ ರೆಡಿ ಮಾಡಿ ತಗೋರಿ. ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೊಂಡು ಮೊದಲ ಇದನ್ನ ಕೈಯಾಗ ಸ್ವಲ್ಪ ಮಿದ್ಕೋರಿ. ಆಮೇಲೆ ಈ ರೀತಿ ಇದನ್ನ ಪ್ರೆಸ್ ಮಾಡ್ಕೊಂತ ರೌಂಡ್ ಮಾಡಿ ಪೇಡ ಯಾವ ಶೇಪ್ ಇರ್ತೈತೆ ನೋಡ್ರಿ ಆ ಶೇಪ್ ಮಾಡಿ ತಗೋರಿ. ಧಾರವಾಡ ಪೇಡ ಪೂರ್ತಿಯಾಗಿ ರೌಂಡ್ ಶೇಪ್ ಒಳಗೆ ಇರೋದಿಲ್ಲ. ಸ್ವಲ್ಪ ನಾವು ಸಿಲಿಂಡ್ರಿಕಲ್ ಶೇಪ್ ಒಳಗೆ ಮಾಡಿ ತಗೊಳತೇವಿ. ಈ ರೀತಿ ಅಂಗೈ ನಡು ಇಟ್ಕೊಂಡ ಸ್ವಲ್ಪ ಪ್ರೆಸ್ ಮಾಡಿ ಸಿಲಿಂಡ್ರಿಕಲ್ ಶೇಪ್ ಒಳಗೆ ರೆಡಿ ಮಾಡಿ ತಗೊಳತೇವಿ. ಈಗ ಇದು ಪೇಡ ರೆಡಿ ಆಗೈತಿ. ನಾವು ಮೊದಲಿಗೆ ತೆಗೆದಿಟ್ಕೊಂಡಿರುವಂತ ಬೂರಾ ಸಕ್ರಿ ಒಳಗ ಇದನ್ನ ಎದ್ದಿ ತಗೋರಿ. ಮ್ಯಾಲ ಸಕ್ರಿ ಕೋಟಿಂಗ್ ಮಾಡಿ ತಗೊಳ್ಳೋದ್ರಿಂದ ಮಾರ್ಕೆಟ್ನ್ಯಾಗ ತಂದಿರುವ ಪೇಡ ಹೆಂಗಿರ್ತೈತಿ ನೋಡ್ರಿ, ಸೇಮ್ ಅದೇ ರೀತಿ ಕಾಣಿಸ್ತೈತಿ. ಈ ಪೇಡ ರೆಡಿ ಆದ್ಮೇಲೆ ಉಳಿದಿರುವ ಎಲ್ಲಾ ಪೇಡಗಳನ್ನು ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ಈ ಪೇಡ ಮಾಡಾಕ ಸ್ವಲ್ಪ ಜಾಸ್ತಿನ ಟೈಮ್ ಬೇಕಾಗ್ತೈತಿ. ಟೈಮ್ ಸ್ವಲ್ಪ ಜಾಸ್ತಿ ಹೋದ್ರೂ ಪರವಾಗಿಲ್ಲ. ಆರೋಗ್ಯಕರವಾಗಿ ಮನ್ಯಾಗನ ಈ ಪೇಡಾನ ರೆಡಿ ಮಾಡ್ಕೊಂಡು ತಿನ್ಬೋದು. ಪೇಡ ಮಾಡಾಕ ಸಾಧ್ಯವಾದಷ್ಟು ನೀವು ಚಲೋ ಕ್ವಾಲಿಟಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ರಿ. ಗೋಧಿ ಹಿಟ್ಟನ್ನ ಹುರಿಬೇಕಾದ್ರೆ ಕಡಿಮೆ ಉರಿ ಒಳಗಿಟ್ಟನ್ನ ಹುರಿರಿ. ಈಗ ನೋಡ್ರಿ, ಎಲ್ಲಾ ಪೇಡಾನು ಇದೇ ರೀತಿ ರೆಡಿ ಮಾಡಿ ತಗೊಂಡೇವಿ. ನಾವು ತಗೊಂಡಿರೋ 1 ಕಪ್ ಅಳತೆ ಗೋಧಿ ಹಿಟ್ಟೊಳಗ 15 ಪೇಡ ರೆಡಿ ಆಗ್ಯಾವು. ಇದ್ರಾಗಿನ್ 1 ಪೇಡ ಮುರಿದು ತೋರಿಸ್ತೇನೆ ನೋಡ್ರಿ. ಎಷ್ಟು ಸಾಫ್ಟ್ ಆಗಿ ಮತ್ತು ಸೇಮ್ ಮಾರ್ಕೆಟ್ನಾಗ ತರ್ತೇವಲ್ಲ ಅದ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಆಗೈತಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.